ಯಾರಿಗೆ ಅತಿ ಹೆಚ್ಚು ಸ್ಥಾನಗಳು ಗಳಿಸಿರ್ತಾರೆ ಅವ್ರಿಗೆ ಅವಕಾಶವನ್ನ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಂವಿಧಾನಿಕವಾಗಿ ಏನು ಅವಕಾಶ ಇದೆ ಅದನ್ನ ಮಾಡಿಕೊಡ್ಬೇಕು. ಬೇರೆ ಯಾರಾದ್ರೂ ಕ್ಲೈಮ್ ಮಾಡಿದಿದ್ರೆ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ, ಅವ್ರ ನಂಬರ್ಸ್ ಜಾಸ್ತಿ ಇದೆ, ನಿಮ್ಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೋದಾಗಿ. ಆದ್ರೆ ಇದು ರಾಜ್ಯಪಾಲರ ನಡೆ ಎಲ್ರಿಗೂ ಕೂಡ ಅನುಮಾನ ಬರುವಂತ, ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಇದರಿಂದ ಈ ಪ್ರಜಾಪ್ರಭುತ್ವವನ್ನ ಅಳ್ಳಾಡಿಸುವಂತ ಕೆಲಸ, ಬೆದರಿಕೆ ತಂತ್ರ. ಇನ್ಕಮ್ ಟ್ಯಾಕ್ಸ್ ಇತ್ತು, ಇಡಿ ಇತ್ತು, ಸಿಬಿಐ ಇತ್ತು. ಈಗ ಸರ್ಕಾರ ರಚನೆ ಮಾಡೋದ್ರಲ್ಲೂ ಕೂಡ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಅವಾಗವಾಗ ಆಗ್ತಾ ಇತ್ತು. ಇವತ್ತು ಸರ್ಕಾರ ರಚನೆ ಮಾಡ್ಲಿಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು, ಯಾವ ರೀತಿ ತೊಂದರೆ ಕೊಡಬಹುದು ಅನ್ನೋದನ್ನ ರಾಷ್ಟ್ರದ ಜನರಿಗೆ ತೋರ್ಪಡಿಕೆ ಮಾಡ್ತಾರೆ. ಹಲವು ರಾಜ್ಯಗಳಲ್ಲಿ ಕೂಡ ರಾಜ್ಯಪಾಲರು ಸರ್ಕಾರದ ಸಂಘರ್ಷ ಇದೇ ರೀತಿ ಮುಂದುವರೆದಿದೆ. ಇಲ್ಲಿ ವಿರೋಧ ಪಕ್ಷಗಳ ಸರ್ಕಾರ ಇದೆ, ಅಲ್ಲಿ ಕೆಲವೊಂದು ಗೊಂದಲಗಳಿದೆ. ಸೊ ಸಾಂವಿಧಾನಿಕ ಹುದ್ದೆ, ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡಬೇಕು. ನಾವು ಅಲ್ಲಿಯ ನಾಯಕರಿಗೆ ಗಮನಕ್ಕೆ ತಂದೇನೆ ನಮ್ಮ ಪಕ್ಷ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಡಿಎಂಕೆ ಕೂಡ ನಾವು ಸೈಲೆಂಟ್ ಆಗಿರ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಒಂದಿಷ್ಟು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋದಕ್ಕೆ ಮುಂದಾಗುವಂತದ್ದು. ಈ ಪಶ್ಚಿಮ ಬಂಗಾಳದಲ್ಲಿ ಒಟ್ಟಾರೆ ಹಣಬಲ, ತೋಳ್ಬಲ, ಸರ್ಕಾರ ಎಲ್ಲ ರೀತಿನಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಏನಾದರೂ ಮಾಡಿ ಅಲ್ಲಿಯ ಸರ್ಕಾರವನ್ನ ತೆಗಿಬೇಕು ಅಂತ ಹೇಳಿ ಸುಮಾರು 97 ಲಕ್ಷ ಮತದಾರರನ್ನ ಹೊರ ಹಾಕುವಂತ ಪ್ರಯತ್ನವನ್ನ ಬಹಳ ಸ್ಟ್ರಾಟಜಿ ಬಳಸಿ ಎಲ್ಲೆಲ್ಲಿ ಕನಿಷ್ಠ 20,000 15,000 ಓಟಿಂದ ಗೆದ್ದಿದ್ರು ಅಂತವನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡು ಬಹಳ ವ್ಯವಸ್ಥಿತವಾದಂತ ರಾಜಕೀಯ ಪಿತೂರಿಯನ್ನ ಮಾಡಿದ್ದಾರೆ. ಅದರಿಂದ ಹಿನ್ನಡೆ ಆಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.